ಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಮಣೆ. ಸಿದ್ದು ಸರ್ಕಾರದಲ್ಲಿ ಇದ್ದಂತಹ ಹಿರಿಯರಿಗೂ ಅವಕಾಶ, ಜೊತೆಗೆ ಹೊಸ ಮುಖಗಳಿಗೂ ಕೂಡ ಅವಕಾಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಡಿಕೆಶಿ ಕ್ಯಾಬಿನೆಟ್ ಪಟ್ಟಿ ಕೂಡ ರೆಡಿಯಾಗಿದೆ. ಒಂದು ಭಾವಚಿತ್ರ ಇದೆ, ಅವರು ವಿಮಾನದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಸಚಿವರ ಪಟ್ಟಿಯನ್ನು ನೋಡ್ತಾ ಇರ್ತಾರೆ, ಯಾರ್ಯಾರನ್ನ ಸೇರಿಸ್ಕೋಬೇಕು ಅಂತ. ತಮ್ಮ ಕ್ಯಾಬಿನೆಟ್ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಡಿಕೆಶಿ. 10ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಅವಕಾಶವನ್ನು ನೀಡೋ ಪ್ಲ್ಯಾನ್. 3-4 ಬಾರಿ ಶಾಸಕರಾದವರಿಗೆ ಸಂಪುಟ ಸೇರ್ಪಡೆ. ಬಿ ನಾಗೇಂದ್ರ ಸೇರ್ಪಡೆಗೂ ಡಿಕೆ ಶಿವಕುಮಾರ್ ಒಲವು. 2028ರ ಚುನಾವಣೆ ದೃಷ್ಟಿಯಿಂದ ಜಿಲ್ಲಾವಾರು ಅವಕಾಶ, ಜಾತಿಗೆ ಸಮೀಕರಣದ ಜೊತೆಗೆ ಡಿಕೆ ಶಿವಕುಮಾರ್ ಪ್ಲ್ಯಾನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಹಿರಿಯ ಮತ್ತು ಕಿರಿಯರ ಜೊತೆ ಸಂಪುಟ ರಚನೆಗೆ ಪ್ಲ್ಯಾನ್ನ ಮಾಡ್ಕೊಳ್ತಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಎರಡೂ ಇರಬೇಕು, ಆಗಲೇ ಎಲ್ಲವೂ ಸರಿಯಾಗಿರುತ್ತೆ ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಹಳೆ ಬೇರು ಹೊಸ ಚಿಗುರು ಈ ಮಾನದಂಡದ ಆಧಾರದ ಅಡಿಯಲ್ಲಿ ಈಗ ಸಂಪುಟ ರಚನೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರೆಲ್ಲ ಹಿರಿಯ ಸಚಿವರಿಗೆ ಅವಕಾಶ, ಯಾವೆಲ್ಲ ಕಿರಿಯ ಸಚಿವರಿಗೆ ಅದೃಷ್ಟ ಕುಲಾಯಿಸೋ ಅಂತ ವೇದಿಕೆ ಡಿಕೆಶಿ ಕ್ಯಾಬಿನೆಟ್ನಲ್ಲಿ? ಮಧುಸೂದನ್, ಏನು ಇವತ್ತು CLP ಸಭೆ ಮುಗಿದ ನಂತರ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ತಮ್ಮ ಸಚಿವ ಸಂಪುಟದಲ್ಲಿ ಯಾರು ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪಟ್ಟಿಯನ್ನು ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿದ್ದಂಥ ಸಚಿವರಾದಂಥ ಹಿರಿಯ ಸಚಿವರು ಯಾರಿದ್ರು ಅವರನ್ನು ಕೂಡ ಒಂದು ತಮ್ಮ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು, ಜೊತೆಗೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ 2028ರ ಚುನಾವಣೆ ಗೆಲ್ಲಬೇಕು ಅಂದರೆ ಒಂದಷ್ಟು ಹೊಸ ಮುಖಗಳು ಕೂಡ ಅವಕಾಶ ಕೊಡಬೇಕು, ಜೊತೆಗೆ ಹಿರಿಯರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಹಾಗಾಗಿ KJR ಆಗಿರ್ಬೋದು, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಏನು ಸಿದ್ದರಾಮಯ್ಯ ಸರ್ಕಾರದಂಥ ಸಚಿವರುಗಳಿಗೆ, ಹಿರಿಯ ಸಚಿವರುಗಳಿಗೆ ಒಂದು ಅವಕಾಶ ಕೊಟ್ಟು ಹೊಸ ಮುಖಗಳಿಗೆ ಒಂದು ಮತ್ತೆ ಅಂದರೆ ಈಗಾಗಲೇ ಅವರು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ತಮಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಹಾಗಾಗಿ ಹೊಸವರು ಯಾರ್ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೌಪ್ಯವಾಗಿಲ್ಲ. ಆದರೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಿಪ್ರೇಷನ್ಸ್ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಏನು ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ಒಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಂಥ ನಾಗೇಂದ್ರ ಅವರನ್ನು ಕೂಡ ಸ್ವಲ್ಪ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರನ್ನು ಕೂಡ ಖುದ್ದು ಕರೆದು ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡಿರುವಂಥದ್ದು. ಆದರೆ ಯಾರನ್ನು ಸೇರಿಸ್ಕೊಂಡಿದ್ದಾರೆ ಅಥವಾ ಯಾರನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೌಪ್ಯವಾಗಿ ಇಟ್ಕೊಂಡಿರುವಂಥದ್ದು. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಪಟ್ಟಿಯನ್ನು ರವಾನೆ ಮಾಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.